ಆಕಾಶವಾಣಿ ಮಡಿಕೇರಿ. ಭಾರತ ರತ್ನರು, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ಪರಿಚಯಾತ್ಮಕ ಕಾರ್ಯಕ್ರಮ. ಕಣ್ಣು ಬೇರೆ ನೋಟ ಒಂದು, ನಾವು ಭಾರತೀಯರು. ನಮ್ಮೆಲ್ಲ ನಲ್ಮೆಯ ಶ್ರೋತೃಗಳಿಗೆ ನಮಸ್ಕಾರ. ಹಾಗೆ ಇವತ್ತಿನ ಭಾರತ ರತ್ನರು ಕಾರ್ಯಕ್ರಮಕ್ಕೆ ಮನದಾಳದ ಸ್ವಾಗತ. ಕೇಳುಗರೆ, ಕಳೆದ ಬಾರಿಯ ಈ ಕಾರ್ಯಕ್ರಮದಲ್ಲಿ ನೀವು ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಭಾರತೀಯ ಡಾಕ್ಟರ್ ಭಗವಾನ್ ದಾಸ್ ಅವರ ಬಗ್ಗೆ ತಿಳಿದುಕೊಂಡಿದ್ದೀರಿ. ಇವತ್ತು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂತಹ ಮತ್ತೊಬ್ಬ ಭಾರತೀಯ ವ್ಯಕ್ತಿ, ಅದರಲ್ಲೂ ನಮ್ಮ ಹೆಮ್ಮೆಯ ಕನ್ನಡಿಗ, ಶಿಸ್ತಿನ ವಿಜ್ಞಾನಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪರಿಚಯ ಮಾಡಿಕೊಳ್ಳೋಣ. ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಕೋಲಾರವೂ ಒಂದು. ಕೋಲಾರದ ಚಿಕ್ಕಬಳ್ಳಾಪುರ ಹಲವು ಕಾರಣಗಳಿಂದಾಗಿ ಪ್ರಸಿದ್ಧವಾಗಿದೆ. ಈ ತಾಲೂಕಿನ ಮುದ್ದೇನಹಳ್ಳಿ ಎಂಬುದು ವಿಶ್ವೇಶ್ವರಯ್ಯನವರ ಹುಟ್ಟೂರು. ಅವರು ಹುಟ್ಟಿದ್ದು 1860ನೇ ಇಸ್ವಿ ಸೆಪ್ಟೆಂಬರ್ 15ರಂದು. ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿಗಳು, ತಾಯಿ ವೆಂಕಟಲಕ್ಷ್ಮಮ್ಮ. ತಂದೆ ಒಳ್ಳೆಯ ಸಂಸ್ಕೃತ ವಿದ್ವಾಂಸರಾಗಿದ್ದರು. ತಂದೆ ತಾಯಿ ಇಬ್ಬರದು ಪರೋಪಕಾರಿ ಸ್ವಭಾವ. ಇವು ವಿಶ್ವೇಶ್ವರಯ್ಯನವರ ಮನಸ್ಸಿನ ಮೇಲೆ ಭಾರಿ ಪರಿಣಾಮ ಬೀರಿದವು. ವಿಶ್ವೇಶ್ವರಯ್ಯನವರು ಬಾಲ್ಯದಿಂದಲೂ ಶಿಸ್ತಿನ ಜೀವನ ನಡೆಸಿಕೊಂಡು ಬಂದವರು. ಅವರ ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯಿತು. ನಂತರ ಪ್ರೌಢಶಾಲಾ ವ್ಯಾಸಂಗಕ್ಕಾಗಿ ಬೆಂಗಳೂರಿಗೆ ಬಂದರು. ಆ ಬಳಿಕ ಕಾಲೇಜು ಶಿಕ್ಷಣಕ್ಕೆ ಸೇರಿದ್ರು. ಬಡತನದಲ್ಲಿ ಬೆಳೆದ ಅವರಿಗೆ ಕಾಲಕಾಲಕ್ಕೆ ಊಟ ಇರ್ತಾ ಇರಲಿಲ್ಲ, ಉಡೋದಕ್ಕೆ ಸರಿಯಾದ ಬಟ್ಟೆಗಳು ಇರ್ತಾ ಇರಲಿಲ್ಲ. ಆದರೂ ಕಷ್ಟದಿಂದಲೇ ವಿದ್ಯಾಭ್ಯಾಸವನ್ನು ಇವರು ಮಾಡಿದ್ರು. ತಮ್ಮ ದೈನಂದಿನ ವೆಚ್ಚಕ್ಕಾಗಿ ಬೇರೆ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾ ಇದ್ರು. ವಾಸಕ್ಕೆ ಮನೆ ಇಲ್ಲವಾದ್ದರಿಂದ ಮಕ್ಕಳಿಗೆ ಪಾಠ ಹೇಳಿಕೊಡುವ ಮನೆಯಲ್ಲಿಯೇ ಅವರು ವಾಸ ಮಾಡ್ತಾ ಇದ್ರು. ಒಟ್ಟಿನಲ್ಲಿ ಹೇಳೋದಾದರೆ ಕಷ್ಟವೇ ಅವರ ಒಡನಾಡಿಯಾಗಿತ್ತು. ಈ ಎಲ್ಲ ಕಷ್ಟಗಳನ್ನು ಅವರು ದಿಟ್ಟವಾಗಿ ಎದುರಿಸಿದರು. ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ 1881ರಲ್ಲಿ BA ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಇವರು ಉತ್ತೀರ್ಣರಾದರು. ಅನಂತರ ಮೈಸೂರು ಸರ್ಕಾರದ ನೆರವಿನಿಂದ ಪೂನಾದ ವಿಜ್ಞಾನ ಕಾಲೇಜು ಸೇರಿದರು. ತಮ್ಮ ಶಿಕ್ಷಣವನ್ನು ಯಶಸ್ವಿಯಾಗಿ ಮುಗಿಸಿ ಇಂಜಿನಿಯರಿಂಗ್ ಪದವಿ ಗಳಿಸಿದರು. ಪ್ರಥಮ ದರ್ಜೆಯಲ್ಲಿ ಪಾಸಾದ ಅವರನ್ನು ಆಗಿನ ಮುಂಬೈ ಸರ್ಕಾರ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನೇಮಿಸಿತು. ಅಂದಿನಿಂದ ನಾಸಿಕ್ ಜಿಲ್ಲೆಯಲ್ಲಿ ತಮ್ಮ ಕೆಲಸವನ್ನು ಅವರು ಪ್ರಾರಂಭಿಸಿದರು. ಕನ್ನಡ ನಾಡಿನ ಸುಂದರ ಹಸಿರನ್ನು ಎಲ್ದಿಗೂ ಬೆಳೆಸುವ ನಾವು, ಶ್ರೀಗಂಧದ ನಾಡಿನ ಹೆಮ್ಮೆಯ ಹೆಸರನ್ನು ಎಂದಿಗೂ ಉಳಿಸುವ ನಾವು. ವಿಶ್ವೇಶ್ವರಯ್ಯನವರು ಸಕ್ಕೂರು ಎಂಬ ಸ್ಥಳಕ್ಕೆ ಸಿಂಧೂ ನದಿಯಿಂದ ನೀರಾವರಿ ಸೌಲಭ್ಯ ಒದಗಿಸುವ ಏರ್ಪಾಡು ಮಾಡಬೇಕಾಯಿತು. ಈ ಯೋಜನೆಯಲ್ಲಿಯೂ ಸಹ ಹಗಲಿರುಳೆನ್ನದೆ ತಮ್ಮ ಸತತ ಪ್ರಯತ್ನದಿಂದ ಯಶಸ್ವಿಯಾದರು. ವಿಶ್ವೇಶ್ವರಯ್ಯನವರ ಮತ್ತೊಂದು ಮುಖ್ಯ ಸಾಧನೆ ಅಂದರೆ ಏಡನ್ ನಗರದ ಜನತೆಗೆ ನೀರು ಒದಗಿಸಿದ್ದು. ಏಡನ್ ನಗರದ ಸುತ್ತಲೂ ಮರುಭೂಮಿ ಪ್ರದೇಶ. ಅಲ್ಲಿ ಕುಡಿಯೋದಕ್ಕೆ ನೀರು ಸಿಗೋದೇ ಬಹಳ ಕಷ್ಟ. ಏಡನ್ ನಗರದಿಂದ 60 ಮೈಲಿ ದೂರದಲ್ಲಿ ಬಿದ್ದ ಮಳೆಯ ನೀರನ್ನು ಸಂಗ್ರಹಿಸಿ ನಗರಕ್ಕೆ ನೀರು ಒದಗಿಸಿ ಹೊಸ ದಾಖಲೆಯನ್ನು ಸ್ಥಾಪಿಸಿದ ಮಹಾನುಭಾವ ಸರ್ ಎಂ ವಿಶ್ವೇಶ್ವರಯ್ಯನವರು. ವಿಶ್ವೇಶ್ವರಯ್ಯ ಗಿಡವನ್ನು ನೆಟ್ಟರೆ ಶತಾಯುಷೀಲೀವಾಗುವಿರಿ, ಅವರ ಹಾಗೆಯೇ ಸಾಧನೆ ಮಾಡುತ್ತ ಶಾಶ್ವತ ಹೆಸರನ್ನು ಪಡೆಯುವಿರಿ. ಮುಂಬೈ ಸರ್ಕಾರದ ಕೆಲಸವನ್ನು ಬಿಟ್ಟ ನಂತರ ಹೈದರಾಬಾದ್ನಲ್ಲಿ ಅವರು ವಿಶೇಷ ಇಂಜಿನಿಯರ್ ಆದರು.
ಹೈದರಾಬಾದ್ ನಗರದ ಮಧ್ಯೆ ಹರಿಯುವ ಮೂಸಾ ನದಿಗೆ ಅಣೆಕಟ್ಟು ಕಟ್ಟಿ ಹೈದರಾಬಾದ್ ನೆರೆ ಹಾವಳಿಗೆ ತುತ್ತಾಗದಂತೆ ಅದನ್ನು ರಕ್ಷಿಸಿದ್ರು. 1912ರಲ್ಲಿ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯನವರನ್ನು ಮೈಸೂರಿನ ದಿವಾನರಾಗಿ ನೇಮಿಸಿದ್ರು. ದಿವಾನ ಹುದ್ದೆಯನ್ನು ವಹಿಸಿಕೊಂಡ ವಿಶ್ವೇಶ್ವರಯ್ಯನವರು ಅಧಿಕಾರ ತಮಗಾಗಿ ಅಲ್ಲ, ಜನರಿಗಾಗಿ ಎಂದು ಭಾವಿಸಿದ್ರು. ವಿಶ್ವೇಶ್ವರಯ್ಯನವರಲ್ಲಿ ಅಗಾಧ ಬುದ್ಧಿಶಕ್ತಿಯಿತ್ತು. ಅವರು ಭಾರತದಲ್ಲಿ ವ್ಯವಸಾಯದ ಅಭಿವೃದ್ಧಿಗೆ ಆಧುನಿಕ ನೀರಾವರಿ ಯೋಜನೆಯನ್ನು ವ್ಯವಸ್ಥೆಗೊಳಿಸಿದರು. ಅವರು ನಿರ್ಮಿಸಿದ ವಿಭಾಗ ಪದ್ಧತಿ ಇದಕ್ಕೆ ಸಾಕ್ಷಿಯಾಗಿದೆ. ವಿಶ್ವಪ್ರಸಿದ್ಧವಾದ ಕೃಷ್ಣರಾಜಸಾಗರ ಅಣೆಕಟ್ಟೆಯನ್ನು ದೇಶೀಯ ವಸ್ತುಗಳನ್ನೇ ಬಳಸಿ ಅಲ್ಪ ವೆಚ್ಚದಲ್ಲೇ ಅದ್ಭುತವಾಗಿ ನಿರ್ಮಿಸಿದ ಕೀರ್ತಿ ಅವರದು. ಅದರಲ್ಲಿ ನೀರು ಕಡಿಮೆಯಾದಾಗ ತಾನಾಗಿಯೇ ಮುಚ್ಚಿ, ನೀರು ಹೆಚ್ಚಾದಾಗ ತಾನಾಗಿಯೇ ತೆಗೆದುಕೊಳ್ಳುವ ಸ್ವಯಂಚಾಲಿತ ಬಾಗಿಲುಗಳ ವ್ಯವಸ್ಥೆ ರೂಪಿಸಿರುವುದು ಅವರ ಮತ್ತೊಂದು ಅದ್ಭುತ ಸಾಧನೆ. ವಿಶ್ವೇಶ್ವರಯ್ಯನವರ ಪ್ರತಿಯೊಂದು ಕಾರ್ಯವೂ ಮಹತ್ವದ್ದು. ಆದರೆ ಇವೆಲ್ಲವನ್ನೂ ಮೀರಿ ನಿಂತ ಹಿರಿಮೆ, ಘನತೆ ಈ ಕನಸುಗಾರನ ಕಾರ್ಯಶೀಲ ವ್ಯಕ್ತಿತ್ವ. ಮೈಸೂರಿನ ಆಧುನಿಕ ಯುಗದ ಸೃಷ್ಟಿಕರ್ತರೆಂದೇ ಅವರನ್ನು ಕರೀಬೇಕು. ಅಹಂಕಾರವಿಲ್ಲದ ಆತ್ಮಗೌರವ ಅವರದು. ಹಾಗೆಯೇ ನಿಶ್ಚಲ, ನಿರ್ಭಯ, ಪ್ರಾಮಾಣಿಕ ದೇಶಾಭಿಮಾನಿಗಳವರು. ದಿವಾನರಾಗಿದ್ದಾಗ ತಮ್ಮ ಕೆಲಸದಲ್ಲಿ ಅಗಾಧವಾದ ಶ್ರದ್ಧೆ, ಪ್ರಾಮಾಣಿಕತೆ ತೋರಿಸ್ತಾ ಇದ್ರು. 1918ರಲ್ಲಿ ಅವರು ದಿವಾನಗಿರಿಗೆ ರಾಜೀನಾಮೆ ಕೊಟ್ಟಾಗ, ಹೋಗುವಾಗ ಸರ್ಕಾರಿ ಕಾರಿನಲ್ಲಿ ಹೋದವರು ವಾಪಸ್ಸು ಬರುವಾಗ ಸ್ವಂತ ಕಾರಿನಲ್ಲಿ ಹಿಂತಿರುಗಿದ್ರು. ಅವರ ಜೊತೆಯಲ್ಲಿದ್ದವರು ಕಾರಣ ಕೇಳಿದ್ರು. ಆಗ ಅವರು, ನಾನು ಈಗ ನಿವೃತ್ತನಾಗಿರುವೆ, ಸರ್ಕಾರದ ಕಾರನ್ನು ಉಪಯೋಗಿಸುವ ಹಕ್ಕು ನನಗಿಲ್ಲ ಅಂತ ಹೇಳಿದರು. ವಿಶ್ವೇಶ್ವರಯ್ಯನವರು, ಒಂದು ದೇಶ ಮುಂದುವರಿಬೇಕಾದ್ರೆ ಕೈಗಾರಿಕೆಗಳು ಹೆಚ್ಚಬೇಕು. ದೇಶದಲ್ಲಿ ಖನಿಜ ಸಂಪತ್ತು, ನದಿಗಳು, ಕಾಡುಗಳು, ಬಂದರುಗಳು ಇರುತ್ತವೆ. ಎಲ್ಲವನ್ನೂ ಬಳಸಿಕೊಂಡು ಕೈಗಾರಿಕೆಗಳನ್ನು ಬೆಳೆಸಬೇಕು. ಇದರಿಂದ ರಾಷ್ಟ್ರದ ಸಂಪತ್ತು ಹೆಚ್ಚುತ್ತದೆ ಅಂತ ಹೇಳಿದರು. ಅವರು ಔದ್ಯೋಗೀಕರಣ ಇಲ್ಲವೇ ಸರ್ವನಾಶ ಎಂಬ ಘೋಷಣೆ ನೀಡಿದರು. ಅದನ್ನು ಕಾರ್ಯರೂಪಕ್ಕೂ ತಂದರು. ಬರೀ ಕಟ್ಟಡ ಕಟ್ಟುವ ಸಿವಿಲ್ ಇಂಜಿನಿಯರ್ ಆಗಿರದೆ ಭಾರತದಲ್ಲಿ ಜನರ ಸ್ಥಿತಿ ಸುಧಾರಿಸಬೇಕು. ವ್ಯವಸಾಯಕ್ಕೆ ನೀರು ಒದಗಬೇಕು. ಎಲ್ಲರೂ ಓದು ಬರಹ ಬಲ್ಲವರಾಗಿರಬೇಕು. ಹೆಚ್ಚಿನ ರೀತಿಯಲ್ಲಿ ಕಾರ್ಖಾನೆಗಳು ಸ್ಥಾಪನೆಯಾಗಬೇಕು. ಆರೋಗ್ಯ ಕೇಂದ್ರಗಳು, ಶಾಲಾ ಕಾಲೇಜುಗಳು ನಿರ್ಮಾಣಗೊಂಡು ಉತ್ತಮ ಶಿಕ್ಷಣ ಸಿಗಬೇಕು ಅಂತ ಹಲವಾರು ಯೋಜನೆಗಳನ್ನು ಅವರು ರೂಪಿಸಿದರು. ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಮೊದಲು ಮತ್ತು ವಿಜ್ಞಾನದ ಅಭ್ಯಾಸ ಕಡಿಮೆ ಇದ್ದ ಸಮಯದಲ್ಲಿ ವಿಶ್ವೇಶ್ವರಯ್ಯನವರು ಅನೇಕ ಹೆಸರಾಂತ ಕೈಗಾರಿಕೆಗಳನ್ನು ಸ್ಥಾಪಿಸಿದರು. ಅವುಗಳಲ್ಲಿ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ, ಗಂಧದ ಸಾಬೂನು ಕಾರ್ಖಾನೆ ಇವು ಮುಖ್ಯವಾದವು. ರೇಷ್ಮೆ ಇಲಾಖೆ, ಚರ್ಮ ಹದ ಮಾಡುವ ಕಾರ್ಖಾನೆ, ಮಲೆನಾಡು ಅಭಿವೃದ್ಧಿ ಮಂಡಳಿ, ಮೈಸೂರು ಕಾಗದ ಕಾರ್ಖಾನೆ, ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜು, ಮೈಸೂರು ವಾಣಿಜ್ಯ ಮಂಡಳಿ, ಸರ್ಕಾರಿ ಸಾಬೂನು ಕಾರ್ಖಾನೆ, ಹಾಗೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಮೊದಲ ಬಾರಿಗೆ ದೊಡ್ಡ ಪುಸ್ತಕ ಭಂಡಾರ, ಬೆಂಗಳೂರಿನಲ್ಲಿ ಔದ್ಯೋಗಿಕ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಇವೆಲ್ಲವೂ ಅವರ ಸಾಧನೆಗಳು. ಕರ್ನಾಟಕದಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟು ಕಟ್ಟುವಲ್ಲಿ ಯಶಸ್ವಿಯಾಗಿ ಮೈಸೂರಿಗೆ ಖ್ಯಾತಿ ತಂದ ಮಹಾನುಭಾವ ಸರ್ ಎಂ ವಿಶ್ವೇಶ್ವರಯ್ಯನವರು. ಇದು ಅಂದಿನ ಕಾಲಕ್ಕೆ ಭಾರತದಲ್ಲಿಯೇ ಮೊದಲನೆಯದು, ಗಾತ್ರದಲ್ಲಿ ಪ್ರಪಂಚದಲ್ಲಿಯೇ ಎರಡನೆಯದು. ಇದರಿಂದ ಒಟ್ಟು 1,20,000 ಎಕರೆ ವ್ಯವಸಾಯ ಪ್ರದೇಶಕ್ಕೆ ನೀರು ಒದಗಿಸ್ತಾ ಇದೆ. ಅಲ್ಲದೆ ಹೈದರಾಬಾದಿನ ಉಸ್ಮಾನ್ ಸಾಗರ, ಹಿಮಾಯತ್ ಸಾಗರ ಮೊದಲಾದ ಸಾಧನೆಗಳಲ್ಲಿ ಇದೇ ವ್ಯಕ್ತಿಯ ಹೆಸರು ಮುಂಚೂಣಿಯಲ್ಲಿದೆ. ತಮ್ಮ ಕಾರ್ಯಚತುರತೆಯಿಂದ ಶರಾವತಿ ನದಿಯ ಜೋಗ ಜಲಪಾತದ ವಿದ್ಯುತ್ ಯೋಜನೆ ತಯಾರಿಸಿ
ನಾಡಿನ ತುಂಬ ಬೆಳಕು ನೀಡಿದರು ಸರ್ ಎಂ.ವಿ. ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಶಾಲೆ ಅಂದರೆ UVCE ಜಯಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಪ್ರಾರಂಭವಾದದ್ದು ಇವರಿಂದಲೇ. ಕನ್ನಡದ ಸರ್ವತೋಮುಖ ಅಭಿವೃದ್ಧಿಗೂ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗುವುದಕ್ಕೂ ಸಹ ಅವರದೇ ಪ್ರೇರಣೆ. ಒಮ್ಮೆ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ದುಸ್ಥಿತಿಗೆ ಬಂದಾಗ ಅದರ ಆಡಳಿತವನ್ನು ವಹಿಸಿಕೊಂಡು ಅದನ್ನು ಸುಭದ್ರಗೊಳಿಸಿದರು. ಆ ಕೆಲಸವನ್ನು ಮೆಚ್ಚಿ ಅವರು ಮಾಡಿದ ಕಾರ್ಯಕ್ಕೆ ಆಗಿನ ಸರ್ಕಾರ ಅವರಿಗೆ ಸಂಭಾವನೆ ಕೊಡಲು ಮುಂದೆ ಬಂತು. ಆದರೆ ವಿಶ್ವೇಶ್ವರಯ್ಯನವರು ಆ ಸಂಭಾವನೆಯನ್ನು ಹಿಂತಿರುಗಿಸಿ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟನ್ನು ಸ್ಥಾಪಿಸಲು ಸಲಹೆ ಕೊಟ್ಟರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅವರ ಕನಸಿನ ಕೂಸು. ಇದು 1913ರಲ್ಲಿ ಸ್ಥಾಪನೆಗೊಂಡಿತು. 1920ರಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಕುರಿತು ಇವರು ಪುಸ್ತಕಗಳನ್ನು ಬರೆದರು. ಭಾರತದಿಂದ ನಿರುದ್ಯೋಗ, ಬಡತನಗಳನ್ನು ಓಡಿಸುವ ಕನಸು ಅವರದು. ಕೃಷಿಯಲ್ಲಿ ಶಿಕ್ಷಣ ನೀಡಲು ಹೆಬ್ಬಾಳದಲ್ಲಿ ಕೃಷಿ ಶಾಲೆಯನ್ನು ಪ್ರಾರಂಭಿಸಿದರು. 1940ರಲ್ಲಿ ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆ ಸ್ಥಾಪನೆಯಾಗಲು ಅವರೇ ಕಾರಣಕರ್ತರು. ತಮ್ಮ 90ನೆಯ ವಯಸ್ಸಿನಲ್ಲಿಯೂ ಸಹ ರಾಜ್ಯ ಮತ್ತು ರಾಷ್ಟ್ರದ ಪ್ರಗತಿಗಾಗಿ ಯೋಚಿಸ್ತಾ ಇದ್ರು. ಹೊಸ ಹೊಸ ಕನಸುಗಳನ್ನು ಕಾಣ್ತಾ ಇದ್ರು. ಅವರು ಗ್ರಾಮೀಣ ಜನತೆಯ ಅಭಿವೃದ್ಧಿಗಾಗಿ ಗ್ರಾಮೀಣ ಕೈಗಾರಿಕಾ ಯೋಜನೆಯನ್ನು ರೂಪಿಸಿದ್ರು. ಭಾರತೀಯ ಸರ್ವಾಂಗೀಣ ಪ್ರಗತಿಯ ಬಗ್ಗೆ ಅವರು ತಮ್ಮದೇ ಆದ ಯೋಜನೆ ಹಾಗೂ ಸಿದ್ಧಾಂತವನ್ನು ಹೊಂದಿದ್ರು. ಅವುಗಳನ್ನು ತಮ್ಮ ಬರವಣಿಗೆಗಳ ಮೂಲಕ ಹೊರಹೊಮ್ಮಿಸಿದ್ರು. ಅವರ ಗ್ರಂಥಗಳಲ್ಲಿ ಎ ಮಿಷನ್ ಆಫ್ ಪ್ರಾಸ್ಪರಸ್ ಮೈಸೂರ್ 1902ರಲ್ಲಿ ಬರೆದಂಥದ್ದು, ಹಾಗೆ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಮತ್ತು ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಇವು ಪ್ರಖ್ಯಾತವಾದ ಗ್ರಂಥಗಳಾಗಿವೆ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು, ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು, ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಒಂದು ದೇಶದ ಪ್ರಗತಿಗೆ ಸಂಚಾರ ವ್ಯವಸ್ಥೆ ಬಹಳ ಮುಖ್ಯ. ವಿಶ್ವೇಶ್ವರಯ್ಯನವರು ಕೆಲವು ಹೊಸ ಮಾರ್ಗಗಳ ನಿರ್ಮಾಣಕ್ಕೆ ಕೈ ಹಾಕಿದ್ರು. ಇವರ ಕಾಲದಲ್ಲಿ ಅರಸೀಕೆರೆ, ಚಿಕ್ಕಬಳ್ಳಾಪುರಗಳ ನಡುವೆ ರೈಲು ಮಾರ್ಗಗಳು ನಿರ್ಮಾಣಗೊಂಡವು. ಇದರಿಂದಾಗಿ 1918ರ ಹೊತ್ತಿಗೆ ರಾಜ್ಯದಲ್ಲಿ 320 ಮೈಲಿಗಳ ರೈಲು ಮಾರ್ಗವಿತ್ತು. ಶಿಕ್ಷಣವೇ ಎಲ್ಲ ರೀತಿಯ ಪ್ರಗತಿಗೆ ದಾರಿ ಎಂದು ವಿಶ್ವೇಶ್ವರಯ್ಯನವರು ಅರಿತಿದ್ರು. ಆದ್ದರಿಂದ ಶಿಕ್ಷಣದ ವಿಸ್ತಾರವಾದ ಹಾಗೂ ಸರ್ವತೋಮುಖ ಪ್ರಗತಿಗೆ ಹಲವು ಯೋಜನೆಗಳನ್ನು ಅವರು ಕೈಗೊಂಡು ಕಾರ್ಯಗತಗೊಳಿಸಿದ್ರು. ಎಲ್ಲೆಡೆ ಕಡ್ಡಾಯ ಶಿಕ್ಷಣವನ್ನು ಹಂತ ಹಂತವಾಗಿ ಜಾರಿಗೆ ತರಲು ಮುಂದಾದ್ರು. ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಯಿತು. ಶಾಲಾ ಕಾಲೇಜುಗಳ ಸಂಖ್ಯೆಯನ್ನು ಗಣನೀಯವಾಗಿ ಹೆಚ್ಚಿಸಲಾಯಿತು. ಬೆಂಗಳೂರಿನ ಸೆಂಚುರಿ ಕ್ಲಬ್ ಹಾಗೂ ಮೈಸೂರಿನ ಕಾಸ್ಮೋಪಾಲಿಟನ್ ಕ್ಲಬ್ ಸ್ಥಾಪಿತಗೊಂಡಿದ್ದು ಇವರ ಕಾಲದಲ್ಲಿಯೇ. ವಿಶ್ವೇಶ್ವರಯ್ಯನವರು 1918ರಲ್ಲಿ ತಮ್ಮ ದಿವಾನಗಿರಿಗೆ ರಾಜೀನಾಮೆ ಕೊಟ್ಟರು. ವಿಶ್ವೇಶ್ವರಯ್ಯನವರು ತಮ್ಮ ಕಾರ್ಯದ ಬಗ್ಗೆ ಸದಾ ಲವಲವಿಕೆ ಹಾಗೂ ಗೌರವ ಇಟ್ಟುಕೊಂಡಿದ್ರು. ಅವರ ದೇಶ ಪ್ರೇಮ
ಎಷ್ಟಿತ್ತು ಅಂದರೆ, ಒಮ್ಮೆ ಯಮನ್ ನಗರದಲ್ಲಿ ವಿಶ್ವೇಶ್ವರಯ್ಯನವರನ್ನು ಕರೆದು ಒಂದು ಅಣೆಕಟ್ಟು ಕಟ್ಟಲು ಕೇಳಿಕೊಂಡ್ರು. ಅದಕ್ಕೆ ಅವರು ಒಪ್ಪಿ ಆ ಅಣೆಕಟ್ಟಿಗೆ ಭಾರತದ ಹೆಸರಿಡುವುದಕ್ಕೆ ಕೇಳಿದ್ರು. ಅದಕ್ಕೆ ಅವರು ಒಪ್ಪದೇ ಇದ್ದರೂ ವಿಶ್ವೇಶ್ವರಯ್ಯನವರು ತಮ್ಮ ಕಾರ್ಯ ಮುಗಿಸಿ ಅದಕ್ಕೆ ತಾವೇ ಸ್ವತಃ ದೀಪದ ವ್ಯವಸ್ಥೆ ಮಾಡಿಸಿಕೊಟ್ರು. ರಾತ್ರಿಯಲ್ಲಿ ದೀಪಗಳು ಬೆಳಗಿದಾಗ ವಾಯು ಮಾರ್ಗವಾಗಿ ಹೋಗುವವರಿಗೆ ಆ ಅಣೆಕಟ್ಟು ಭಾರತದ ನಕ್ಷೆ ನೋಡಿದಂತೆ ಗೋಚರವಾಗ್ತಾ ಇತ್ತು. ಇದನ್ನು ಅರಿತ ಯಮನ್ ಜನತೆ ಮೂಕ ವಿಸ್ಮಿತರಾದರು. ವಿಶ್ವೇಶ್ವರಯ್ಯನವರ ನಿಷ್ಪಕ್ಷಪಾತವಾದ ಹಾಗೂ ಸಮತೋಲನ ತೀರ್ಪು ನೀಡಬಲ್ಲ ಗುಣ ಅವರನ್ನು ಹಲವಾರು ಸಮಿತಿಗಳ ಅಧ್ಯಕ್ಷರು ಹಾಗೂ ಸದಸ್ಯರಾಗಿ ಕಾರ್ಯನಿರ್ವಹಿಸುವುದಕ್ಕೆ ಅನುವು ಮಾಡಿಕೊಟ್ಟಿತು. 1937ರಲ್ಲಿ ಒರಿಸ್ಸಾ ಅತೀ ದಾರುಣ ಸಂಕಟ ಅನುಭವಿಸಿತು. ಒರಿಸ್ಸಾದ ಆಗಿನ ಮುಖ್ಯಮಂತ್ರಿ ವಿಶ್ವನಾಥ ದಾಸರ ಕರೆಗೆ ಓಗೊಟ್ಟು ಗಾಂಧೀಜಿ ಅಲ್ಲಿಗೆ ಹೋದರು. ನೆರೆಯ ಹಾವಳಿಗೆ ತುತ್ತಾದ ಜನರ ಸಂಕಟಗಳನ್ನು ಕಂಡು ಆಗಾಗ ಸಂಭವಿಸುವ ಪ್ರವಾಹದಿಂದ ಆಗುವ ಹಾನಿ ತಪ್ಪಿಸುವ ಶಾಶ್ವತ ಪರಿಹಾರ ಕ್ರಮ ಅಗತ್ಯ ಅಂತ ಅವರು ಮನಗಂಡ್ರು. ಸೂಕ್ತ ಸಲಹೆ ನೀಡೋದಕ್ಕೆ ವಿಶ್ವೇಶ್ವರಯ್ಯನವರನ್ನು ಬರಮಾಡಿಕೊಳ್ಳುವಂತೆ ವಿಶ್ವನಾಥ ದಾಸರಿಗೆ ಅವರು ತಿಳಿಸಿದ್ರು. ಒರಿಸ್ಸಾದ ಮುಖ್ಯಮಂತ್ರಿಯಿಂದ ಪತ್ರ ಬಂದಾಗ ವಿಶ್ವೇಶ್ವರಯ್ಯನವರು ಅಲ್ಲಿಗೆ ಹೋದರು. 1927-28ರಲ್ಲಿ 3 ತಜ್ಞ ಇಂಜಿನಿಯರ್ಗಳ ಸಮಿತಿ ಅಲ್ಲಿನ ಪರಿಸ್ಥಿತಿ ಪರಿಶೀಲಿಸಿ ಹಠಾತ್ತನೆ ಉಕ್ಕೇರಿ ಹರಿಯುವ ಮಹಾನದಿಗೆ ಅಣೆಕಟ್ಟು ಕಟ್ಟುವುದು ಅಸಾಧ್ಯ ಅಂತ ವರದಿ ಸಲ್ಲಿಸಿತ್ತು. ಈ ವರದಿಯ ಆಧಾರದ ಮೇಲೆ ವಿಶ್ವೇಶ್ವರಯ್ಯನವರು ತಮ್ಮ ವರದಿ ಸಲ್ಲಿಸಬೇಕಾಗಿತ್ತು. ಈ ವರದಿಯಲ್ಲಿ ಅವರು ನಿರೀಕ್ಷಿಸಿದ್ದ ವಿವರಗಳು ಇರಲಿಲ್ಲ. ಆದ್ದರಿಂದ ಅವರು 1937ರಲ್ಲಿ ಹೆಚ್ಚಿನ ವಿಷಯ ಸಂಗ್ರಹಿಸೋದಕ್ಕೆ 3 ತಜ್ಞರ ಹೆಸರು ಸೂಚಿಸಿ ಒಂದು ಸಮಿತಿಯನ್ನು ನೇಮಿಸುವಂತೆ ತಿಳಿಸಿದರು. ಅವರೊಂದಿಗೆ 10 ದಿನ ಉಳಿದು ನದಿ ಮುಖಜ ಭೂಮಿಯಲ್ಲಿ ಸಂಚರಿಸಿ ವಿಷಯ ಸಂಗ್ರಹಿಸಿದ್ರು. ತಮ್ಮದೇ ಆದ ವಿನೂತನ ಸಲಹೆ ಕೊಟ್ಟರು. ಮಹಾನದಿಗೆ ಎತ್ತರವಾದ ಅಣೆಕಟ್ಟು ಕಟ್ಟುವುದು, ಪ್ರವಾಹದ ಹೆಚ್ಚುವರಿ ನೀರು ಮೊನಾಗುಣೆ ಕಣಿವೆಯ ಮೂಲಕ ಹರಿದು ಹೋಗೋದಕ್ಕೆ ಸಾಮಾನ್ಯ ಕಾಲುವೆ ತೋಡಿದ್ರೆ ಸಾಕು. ಪ್ರವಾಹದ ನೀರನ್ನು ಜಲಾಶಯದಲ್ಲಿ ಸಂಗ್ರಹಿಸಿ ಬೇಸಿಗೆಯಲ್ಲಿ ಬಳಸಬಹುದು. ಇದರಿಂದ ವಿದ್ಯುತ್ತನ್ನು ಸಹ ಉತ್ಪಾದಿಸಬಹುದು. ಈ ಸಲಹೆಯನ್ನು ಖ್ಯಾತ ಇಂಜಿನಿಯರ್ ದಿಲ್ದಾರ್ ಹುಸೇನ್ ಬಹಳವಾಗಿ ಹೊಗಳಿದ್ರು. ಈಗ ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಮಹಾನದಿಗೆ ಅಡ್ಡಲಾಗಿ ದೊಡ್ಡ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇದು ಅವರದ್ದೇ ಯೋಜನೆ. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಸಮೀಪದಲ್ಲಿ ಕಟ್ಟಿರುವ ತುಂಗಭದ್ರಾ ಜಲಾಶಯ ರಾಜ್ಯದಲ್ಲಿ ಅತೀ ದೊಡ್ಡದು. ಅಣೆಕಟ್ಟೆಯ ಉದ್ದ 2 ಮೈಲಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬಳ್ಳಾರಿ ಜಿಲ್ಲೆ ಮದ್ರಾಸ್ ಪ್ರಾಂತ್ಯದ ಭಾಗವಾಗಿತ್ತು. ತುಂಗಭದ್ರೆಯು ಮದ್ರಾಸ್ ಮತ್ತು ಹೈದರಾಬಾದ್ ರಾಜ್ಯಗಳ ನಡುವೆ ಹರಿಯುತ್ತಾ ಉಭಯ ರಾಜ್ಯಗಳ ವಿಭಜನೆಯ ಎಲ್ಲೆಯಾಗಿತ್ತು. ವ್ಯರ್ಥವಾಗಿ ಹರಿದು ಹೋಗುತ್ತಿದ್ದ ನದಿಯ ನೀರನ್ನು ಉಪಯುಕ್ತವಾಗಿ ಬಳಸಿಕೊಳ್ಳುವುದಕ್ಕೆ 1892ರಿಂದಲೇ ಪ್ರಯತ್ನ ನಡೀತಾಯಿತ್ತು. ಭಾರತ ಸ್ವತಂತ್ರವಾದಾಗ 1947ರಲ್ಲಿ ಭಕ್ತವತ್ಸಲಂ ಮದ್ರಾಸ್ ರಾಜ್ಯದ ಮುಖ್ಯಮಂತ್ರಿಯಾದರು. ಅದೇ ಸಮಯದಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಹೈದರಾಬಾದಿನ ದಿವಾನ್ರಾದರು. ಅಣೆಕಟ್ಟೆಯ ವಿನ್ಯಾಸವು ಸ್ವೀಕೃತವಾಯಿತು. ಕಟ್ಟೆ ಕಟ್ಟೋದಕ್ಕೆ ಸಿಮೆಂಟು ಅಥವಾ ಸುರ್ಕಿಗಾರೆ ಎರಡರಲ್ಲಿ ಯಾವುದನ್ನು ಬಳಸಬೇಕು ಅನ್ನೋದರಲ್ಲಿ ಭಿನ್ನಾಭಿಪ್ರಾಯ ತಲೆದೋರಿತು. ಇದನ್ನು ಪಂಚಾಯಿತಿಯವರಿಗೆ ಬಿಡಲು ಒಪ್ಪಿಗೆಯಾಯಿತು. ವಿಶ್ವೇಶ್ವರಯ್ಯನವರನ್ನು ಪಂಚಾಯಿತಿಯ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಈ ಬಗ್ಗೆ ಮದ್ರಾಸ್, ಹೈದರಾಬಾದ್ ಮತ್ತು ವಿಶ್ವೇಶ್ವರಯ್ಯನವರ ಮಧ್ಯೆ ವ್ಯಾಪಕವಾದ ಪತ್ರವ್ಯವಹಾರ ನಡೆಯಿತು. ವಿಶ್ವೇಶ್ವರಯ್ಯನವರು ಸುರ್ಕಿಗಾರಿಗೆ ಒಲವು ತೋರಿದ್ರು. ಕೊನೆಗೆ 1 ಪಾಲು ಸುರ್ಕಿ 4 ಪಾಲು ಸಿಮೆಂಟು ಬಳಸುವ ಸಲಹೆಗೆ ಒಪ್ಪಿಗೆ ದೊರೆಯಿತು. ಅದರಂತೆ ತುಂಗಭದ್ರಾ ಅಣೆಕಟ್ಟನ್ನು ನಿರ್ಮಿಸಲಾಯಿತು. ಪಟೇಲರ ಸಹೋದರ ವಿಠಲಭಾಯಿ ಪಟೇಲರು ಬೊಂಬಾಯಿ ಕಾರ್ಪೊರೇಷನ್ನ ಅಧ್ಯಕ್ಷರಾಗಿದ್ದರು. ಆದಾಯ ವೆಚ್ಚ ಸರಿದೂಗಿಸಿ ಆಡಳಿತದ ದಕ್ಷತೆಯನ್ನು ಹೆಚ್ಚಿಸೋದಕ್ಕೆ
1924 ಏಪ್ರಿಲ್ನಲ್ಲಿ ವಿಶ್ವೇಶ್ವರಯ್ಯನವರನ್ನು ಏಕೈಕ ಸಲಹೆಗಾರರನ್ನಾಗಿ ನೇಮಿಸಲಾಯಿತು. ಅವರು ವಾರ್ಷಿಕ ವರದಿಗಳನ್ನು, ಆಡಳಿತ ಕ್ರಮವನ್ನು ಪರಿಶೀಲಿಸಿ 6 ವಾರಗಳಲ್ಲಿ ತಾತ್ಕಾಲಿಕ ವರದಿ ನೀಡಿದರು. ಕೊನೆಗೆ 1925 ಜನವರಿಯಲ್ಲಿ ಮತ್ತೊಂದು ಪೂರ್ಣ ವರದಿ ಒಪ್ಪಿಸಿದ್ರು. ವೆಚ್ಚವನ್ನು 25 ಲಕ್ಷ ರೂಪಾಯಿಗಳಿಂದ ಕುಗ್ಗಿಸುವ ಸಾಧ್ಯತೆಯನ್ನು ತೋರಿಸಿಕೊಟ್ರು. ಆಡಳಿತದ ದಕ್ಷತೆ ಹೆಚ್ಚಿಸಲು ಅಮೂಲ್ಯವಾದ ಸಲಹೆಗಳನ್ನು ನೀಡಿದ್ರು. ಇದರಿಂದಾಗಿ ಹಲವಾರು ಪುರಸಭೆಗಳಿಂದ ಇವರಿಗೆ ಸಲಹೆಗಳನ್ನು ಕೇಳಿ ವಿನಂತಿಗಳು ಬಂದವು. ಎಲ್ಲವನ್ನೂ ಮನ್ನಿಸುವುದು ಸಾಧ್ಯವಿರಲಿಲ್ಲ. ಆದರೂ ಕರಾಚಿ ಪುರಸಭೆಯ ಪ್ರಾರ್ಥನೆ ಸ್ವೀಕರಿಸಿ ಉತ್ಕೃಷ್ಟ ಸಲಹೆಗಳ ವರದಿಯನ್ನು 1926ರಲ್ಲಿ ಒಪ್ಪಿಸಿದ್ರು. ಕೇಂದ್ರ ಶಾಸನಸಭೆಯ ಕೋರಿಕೆಯಂತೆ ಭಾರತದ ಆರ್ಥಿಕ ಸ್ಥಿತಿಗತಿ ವಿಚಾರಣಾ ಸಮಿತಿಯ ಅಧ್ಯಕ್ಷರಾಗಿ 1924ರಲ್ಲಿ ವಿಶ್ವೇಶ್ವರಯ್ಯನವರು ಕಾರ್ಯನಿರ್ವಹಣೆ ವರದಿ ಸಲ್ಲಿಸಿದರು. ಇಂಜಿನಿಯರಿಂಗ್ ತಜ್ಞರಾಗಿದ್ದ ಇವರನ್ನು ಭಾರತ ಸರ್ಕಾರ ಆರ್ಥಿಕ ವಿಚಾರಣಾ ಸಮಿತಿಯ ಅಧ್ಯಕ್ಷರಾಗಿ ನೇಮಿಸಿದ್ದು ಇವರ ವಿಶಾಲ ಜ್ಞಾನಕ್ಕೆ ಮನ್ನಣೆ ದೊರಕಿದಂತಾಯಿತು. ಹಾಗೆಯೇ ವಿಶ್ವೇಶ್ವರಯ್ಯನವರು ನವದೆಹಲಿಯ ನಿರ್ಮಾಣ ವೆಚ್ಚ ವಿಚಾರಣಾ ಸಮಿತಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದರು. ಜೀವನ ಅವರಿಗೆ ಆಚಂದ್ರಾರ್ಕ ಕೀರ್ತಿ ತಂದುಕೊಟ್ಟಿತು. ಅನಪೇಕ್ಷಿತವಾಗಿ ಅವರಿಗೆ ದೊರೆತ ಬಿರುದು, ಬಾವಲಿಗಳು, ಪುರಸ್ಕಾರಗಳು ಇದಕ್ಕೆ ಸಾಕ್ಷಿಯಾಗಿವೆ. ವಿದ್ಯಾರ್ಥಿ ದೆಸೆಯಲ್ಲಿ ಹಲವಾರು ಪದಕಗಳು, ಬ್ರಿಟಿಷ್ ಪ್ರಭುತ್ವದಿಂದ ಸಿಪಿಇ ಮತ್ತು ಕೆಸಿಐಇ ಬಿರುದು, ಕಲ್ಕತ್ತಾ, ಪಾಟ್ನಾ, ಅಲಹಾಬಾದ್, ಜಾದವಪುರ, ಬಾಂಬೆ, ದುರಣ್ಯ, ಆಂಧ್ರ, ಮೈಸೂರು ವಿಶ್ವವಿದ್ಯಾಲಯಗಳಿಂದ ಗೌರವ ಪದವಿ, ಹಲವು ಸಂಘ ಸಂಸ್ಥೆಗಳಿಂದ ಸನ್ಮಾನ, ಗೌರವ ಪದಾಧಿಕಾರಗಳು ಇವರಿಗೆ ದೊರೆತವು. ವಿಶ್ವೇಶ್ವರಯ್ಯನವರು ತಮ್ಮ ಸೋದರ ಸಂಬಂಧಿಗಳಿಗೆ ಅರ್ಹತೆ ಇಲ್ಲದಿದ್ದಾಗ ಎಂದೂ ಶಿಫಾರಸು ಮಾಡಿ ಮೈಸೂರು ಸಂಸ್ಥಾನದಲ್ಲಿ ಕೆಲಸ ಕೊಡಿಸಲಿಲ್ಲ. ಬಡತನದಲ್ಲಿದ್ದ ಬಂಧುಗಳಿಗೆ ಪ್ರತಿ ತಿಂಗಳು ತಮ್ಮ ವೇತನದಿಂದ ನಿರ್ದಿಷ್ಟ ಮೊತ್ತದ ಹಣ ಕಳಿಸ್ತಾ ಇದ್ರು. ನಿವೃತ್ತರಾದ ಮೇಲೂ ತನಗೆ ಅಗತ್ಯವಾದ ಸ್ವಲ್ಪ ಭಾಗವನ್ನು ಇಟ್ಟುಕೊಂಡು ಉಳಿದಿದ್ದ ಹಣವನ್ನೆಲ್ಲ ಬಂಧುಗಳಿಗೆ ಹಂಚ್ತಾ ಇದ್ರು. ಉಯಿಲು ಪತ್ರದಲ್ಲಿ ದೀರ್ಘಕಾಲ ತಮ್ಮ ಸೇವಕರಾಗಿದ್ದವರಿಗೆ ಸ್ವಲ್ಪ ಹಣ ಕೊಡುವಂತೆ ಅದರಲ್ಲಿ ಬರೆದಿದ್ರು. 1943ರಲ್ಲಿ ರೇಷನ್ ಪಡಿತರ ವ್ಯವಸ್ಥೆ ಜಾರಿಗೆ ಬಂತು. ಉತ್ತಮ ದರ್ಜೆ ಅಕ್ಕಿಯು ಪೇಟೆಯಲ್ಲಿ ಸಿಗುವುದು ದುರ್ಲಭವಾಯಿತು. ಅಧಿಕಾರಿಗಳು ಇವರಿಗೆ ಅಗತ್ಯವೆನಿಸಿದ ಸಣ್ಣ ಅಕ್ಕಿಯನ್ನು ಕೊಡಲು ಸಿದ್ಧರಾಗಿದ್ರು. ಆದರೆ ಇವರೇ ಎಲ್ಲರಿಗೂ ಕೊಡುತ್ತಿರುವ ಅಕ್ಕಿಯನ್ನೇ ನನಗೂ ಕೊಡಿ ಅಂತ ಹೇಳಿದ್ರು. ಇದು ಅವರ ಸರಳತೆಗೆ ಸಾಕ್ಷಿಯಾಗಿದೆ. 1955ರಲ್ಲಿ ಭಾರತದ ರಾಷ್ಟ್ರಪತಿಗಳು ವಿಶ್ವೇಶ್ವರಯ್ಯನವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸಿದ್ರು. 1960ರಲ್ಲಿ ಅವರಿಗೆ 100 ವರ್ಷ ತುಂಬಿದಾಗ ಭಾರತದಾದ್ಯಂತ ಅವರ ಜನ್ಮ ಶತಮಾನೋತ್ಸವವನ್ನು ಆಚರಿಸಲಾಯಿತು. ಅವರ ಗೌರವಾರ್ಥ ಭಾರತ ಅಂಚೆ ಇಲಾಖೆ ಅಂಚೆ ಚೀಟಿ ಬಿಡುಗಡೆ ಮಾಡಿತು. ವಿಶ್ವೇಶ್ವರಯ್ಯನವರು ಸದಾ ತಮ್ಮ ಸುತ್ತಲಿನ ಜನರ ಬದುಕನ್ನು ಉತ್ತಮಗೊಳಿಸುವುದಕ್ಕೆ ಚಿಂತಿಸ್ತಾ ಇದ್ರು. ಅದಕ್ಕಾಗಿಯೇ ದುಡಿತಾ ಇದ್ರು. ಅತ್ಯಂತ ಪ್ರಾಮಾಣಿಕವಾಗಿ ಬದುಕಿದವರು ವಿಶ್ವೇಶ್ವರಯ್ಯನವರು. ವಿದ್ಯಾರ್ಥಿಗಳಿಗೆ ಅವರು ಈ ರೀತಿ ಕಿವಿಮಾತು ಹೇಳ್ತಾ ಇದ್ರು. ನಿಮ್ಮ ನಡತೆಗಾಗಿ ಒಂದು ನೇರ ಗೆರೆ ಎಳೆಯಿರಿ. ಇತರ ಜನರ ಸೊಟ್ಟ ಪಟ್ಟ ಗೆರೆಗಳನ್ನು ಗಮನಿಸದೆ ನೀವು ಕಟ್ಟುನಿಟ್ಟಾಗಿ ನೇರ ಗೆರೆಯ ಮೇಲೆ ನಡೆಯಿರಿ. ಹಾಗೆಯೇ ಇನ್ನೊಮ್ಮೆ ಹೇಳ್ತಾ ಇದ್ರು, ನಿಮ್ಮ ಕೆಲಸ ರೈಲ್ವೆ ನಿಲ್ದಾಣದಲ್ಲಿ ಕಸ ಗುಡಿಸುವುದಾದ್ರೂ ಕಸ ಗುಡಿಸುವಾಗ ಪ್ರಪಂಚದಲ್ಲಿ ಇದಕ್ಕಿಂತ ಉತ್ತಮ ಕೆಲಸ ಇಲ್ಲ ಅಂತ ಭಾವಿಸಿ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು. ಆಗ ಮಾತ್ರ ನೀವು ಮೇಲೆ ಬರಲು ಸಾಧ್ಯ. 1962ನೇ ಇಸವಿ ಏಪ್ರಿಲ್ 14ರಂದು ವಿಶ್ವೇಶ್ವರಯ್ಯನವರು ತಮ್ಮ 102ನೇ ವಯಸ್ಸಿನಲ್ಲಿ ನಿಧನರಾದರು. ಆದರೆ ಅವರು ಮಾಡಿರುವ ಕಾರ್ಯ ಸಾಧನೆ ಈಗಲೂ ನಮ್ಮ ಕಣ್ಣ ಮುಂದಿದೆ. ಪ್ರಿಯ ಕೇಳುಗರೆ, ಇದುವರೆಗೆ ಭಾರತ ರತ್ನರು ಕಾರ್ಯಕ್ರಮದಲ್ಲಿ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ತಿಳಿದುಕೊಂಡಿದ್ದೀರಿ. ಬರುವ ವಾರದ ಕಾರ್ಯಕ್ರಮದಲ್ಲಿ
ಈ ಪ್ರಶಸ್ತಿಯನ್ನು ಹೊಂದಿರತಕ್ಕಂತಹ ಮತ್ತೊಬ್ಬ ವ್ಯಕ್ತಿ ನಮ್ಮ ದೇಶದ ಮೊಟ್ಟಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪರಿಚಯ ಮಾಡಿಕೊಳ್ಳೋಣ. ಬರುವ ವಾರದ ಇದೇ ಕಾರ್ಯಕ್ರಮದಲ್ಲಿ ಇದೇ ವೇಳೆಗೆ ಮತ್ತೆ ಭೇಟಿಯಾಗೋಣ. ಶ್ರೋತೃಗಳೇ, ಆಲಿಸಿದ ನಿಮಗೆಲ್ಲ ಧನ್ಯವಾದಗಳು. ನಮಸ್ಕಾರ. ಭಾರತ ರತ್ನರು ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಕೆಎಲ್ ವಿದ್ಯಾರಾವ್. ಕಣ್ಣು ಬೇರೆ ನೋಟವೊಂದು, ನಾವು ಭಾರತೀಯರು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.